ಹಂಪಿಯಲ್ಲಿ ನೀವು ಬಂದಾಗ ಇಲ್ಲಿ ಹೋಗಲೇಬೇಕಾದಂತಹ ಜಾಗ ಯಾವುದಂದ್ರೆ ಈ ಅಂಜನಾದ್ರಿ ಬೆಟ್ಟ ಆಯ್ತಾ. ರಾಮನಾಮ ಹಾಡಿರೋ ರಾಮ ಬರುವನು, ಒಮ್ಮೆ ಆದ್ರೂ ನೀವು ಬರಲೇಬೇಕು. ಅವನ ಹಿಂದೆ ಹನುಮನು ಇದ್ದೇ ಇರುವನು. ಸುತ್ತಲೂ ಎಲ್ಲಿ ನೋಡಿದ್ರು ಗ್ರೀನರಿ, ಹಾಗೇನೆ ಕಲ್ಲು, ಗ್ರೀನರಿ ಕಲ್ಲು. ಹಂಪಿಯ ಹೃದಯದಲ್ಲಿ ತುಂಗಭದ್ರಾ ನದಿಯ ತಟದಲ್ಲಿ ಒಂದು ಪವಿತ್ರ ಪರ್ವತ ಅಂಜನಾದ್ರಿ ಬೆಟ್ಟ. ಇದು ಕೇವಲ ಹೈಕಿಂಗ್ ಸ್ಪಾಟ್ ಅಲ್ಲ, ಇದು ಹನುಮಂತನ ಜನ್ಮಸ್ಥಳ ಅಂತ ನಂಬಿಕೆ. ಇಲ್ಲಿ 100 ಮೆಟ್ಟಿಲು ಏರಿದ ಮೇಲೆ ಸಿಗೋದು ಹನುಮಂತನಿಗೆ ಅರ್ಪಿಸಿದ ಸುಂದರ ದೇವಾಲಯ. ಬೆಟ್ಟದ ಮೇಲೆ ಹೋದರೆ ನಿಮ್ಮ ಕಣ್ಣ ಮುಂದೆ ಬರುವ ನೋಟ ಅದ್ಭುತ. ಹಂಪೆಯ ಬಂಡೆಗಳ ಮಧ್ಯೆ ಹರಿಯುವ ತುಂಗಭದ್ರಾ ನದಿ, ಸಂಜೆಯ ಸೂರ್ಯಾಸ್ತದ ಬಣ್ಣಗಳು ಮತ್ತು ಹನುಮಂತನ ಭಕ್ತಿ ತುಂಬಿದ ವಾತಾವರಣ. ಇದು ಭಕ್ತಿ ಮತ್ತು ಪ್ರಕೃತಿ ಒಂದೇ ಜಾಗದಲ್ಲಿ ಸೇರುವ ಅನುಭವ. ಹಾಯ್ ನಮಸ್ತೆ ವೀಕ್ಷಕರೇ, ನಾವೀಗ ಹಂಪಿಯಲ್ಲಿದ್ದೇವೆ. ಹಂಪಿಯಲ್ಲಿ ನೀವು ಬಂದಾಗ ಇಲ್ಲಿ ಹೋಗಲೇಬೇಕಾದಂತಹ ಜಾಗ ಯಾವುದಂದ್ರೆ ಈ ಅಂಜನಾದ್ರಿ ಬೆಟ್ಟ ಆಯ್ತಾ. ಈ ಅಂಜನಾದ್ರಿ ಬೆಟ್ಟ ಹನುಮಾನ್ ದೇವರ ಜನ್ಮಸ್ಥಳ ಕೂಡ ಹೌದು. ಸೊ ಹಾಗಾಗಿ ಇಲ್ಲಿ ಬಂದಿದ್ದೇನೆ. 6 ಗಂಟೆಗೆ ಇದನ್ನು ಕ್ಲೋಸ್ ಮಾಡ್ತಾರೆ. ಸೊ ಈಗ ಆಲ್ರೆಡಿ 5:30 ಆಗ್ತಾ ಬಂದಿದೆ. ಸೊ ಹಾಗಾಗಿ ಇಲ್ಲಿಗೆ ಫಾಸ್ಟ್ ಹೋಗ್ತಾ ಇದ್ದೇನೆ. ಸೊ ನೋಡಿ, ಇದುವೇ ಅಂಜನಾದ್ರಿ ಬೆಟ್ಟಕ್ಕೆ ಹೋಗುವಂತಹ ರೂಟ್. ಸೊ ಇಲ್ಲಿಗೆ ಮೇಲೆಗಡೆ ಹೋಗ್ಬೇಕಂತ ಆದರೆ ನಿಮಗೆ ಟೋಟಲ್ ಆಗಿ 575 ಸ್ಟೆಪ್ಸನ್ನು ಹತ್ತಬೇಕು. ಬೆಳಿಗ್ಗೆ ಬಂದರೆ ಸುಮಾರು ರಶ್ ಇತ್ತು. ಹಾಗೆಯೇ ಇವತ್ತು ಶನಿವಾರ ಆಗಿದ್ದರಿಂದ ಇನ್ನೂ ಕೂಡ ರಶ್ ಇದೆ. ಬಟ್ ಪರವಾಗಿಲ್ಲ, ಇಲ್ಲಿವರೆಗೂ ಬಂದಿದ್ದೀವಲ್ಲ. ಸೊ ಹಾಗಾಗಿ ದೇವಸ್ಥಾನವನ್ನು ನೋಡುವ. ಈ ಅಂಜನಾದ್ರಿ ಬೆಟ್ಟ ಯಾವ ಥರ ಇದೆ, ಮೇಲೆಗಡೆಯಿಂದ ವ್ಯೂ ಯಾವ ಥರ ಇದೆ ಅಂತ ತೋರಿಸ್ತೇನೆ. ಬಟ್ ನೀವೇ ನಮ್ಮ ಚಾನಲ್ಗೆ ಹೊಸೊಬ್ಬರಾಗಿದ್ದರೆ ನಮ್ಮ ಚಾನಲನ್ನು ಸಬ್ಸ್ಕ್ರೈಬ್ ಮಾಡೋದನ್ನು ಮರಿಬೇಡಿ ಅಂತ ಹೇಳ್ತಾ ಈಗ ಇಲ್ಲಿಂದ ಮೇಲೆಗಡೆ ಹೋಗುವ. ಮೇಲೆಗಡೆ ಹೋಗ್ತಾ ಮಾತಾಡುವ. ಸೊ ನೋಡಿ, ಈಗ ಒಂದು 200 ಮೆಟ್ಟಲು ಹತ್ತಿ ಮೇಲೆಗಡೆ ಬಂದಿದ್ದೇವೆ. ಬಟ್ ಇಲ್ಲಿ ಜನ ಎಷ್ಟೊಂದು ಹೋಗ್ತಾ ಇದ್ದಾರೆ ನೋಡಿ, ಎಲ್ಲ ಪ್ರಾಯದ ಅವರು ಹೋಗ್ತಾ ಇದ್ದಾರೆ. ಹಾಗೆಯೇ ಈ ಕಡೆ ವ್ಯೂ ಯಾವ ಥರ ಇದೆ ನೋಡಿ, ಇದು ಬಾದಾಮಿ. ಇಲ್ಲಿ ಜಾಸ್ತಿ ಹೊತ್ತು ಮಾತಾಡಲಿಕ್ಕಾಗಲ್ಲ, ಸೀದಾ ಹೋಗ್ತಾ ನಿಮಗೆ ನಾನು ತೋರಿಸ್ತೇನೆ. ಸೊ ಕೆಲವರು ಕೇಳ್ಬೋದು ನನ್ನ ಹತ್ರ, ಈ ದೇವಸ್ಥಾನದ ಸಹ ನಿಮಗೆ ಬ್ಲಾಗ್ ಮಾಡಬೇಕಿತ್ತ ಅಂತ. ಬಟ್ ನಾನೇನಂದರೆ, ಇದೊಂದು ಈ ಥರದೊಂದು ಜಾಗ ಇದೆ, ಹನುಮಾನ್ ದೇವರು ಹುಟ್ಟಿದಂತಹ ಒಂದು ಸ್ಥಳ ಇದೆ ಅಂತ ತೋರಿಸುವ ನನ್ನೊಂದು ಪ್ರಯತ್ನ. ಸೊ ಹಾಗಾಗಿ ಇದರ ಕೂಡ ಬ್ಲಾಗ್ ಮಾಡ್ತಾ ಇದ್ದೇನೆ, ಇದರ ವೀಡಿಯೋ ಮಾಡ್ತಾ ಇದ್ದೇನೆ. ಸೊ ಬೇರೆ ಯಾವುದು ಆಪ್ಷನ್ ಇಲ್ಲ ನಿಮಗೆ ಹೇಳುವಂಥದ್ದು. ಸೊ ಹಾಗಾಗಿ ನೋಡಿ, ಇಷ್ಟೊಂದು ಜನ. ಸೊ ಇಲ್ಲಿ ಬರೋದಂತಾದರೆ ನಿಮಗೆ ಯಾವುದೇ ಎಂಟ್ರಿ ಫೀಸ್ ಇಲ್ಲ ಆಯಿತಾ. ಬಟ್ 6 ಗಂಟೆ ಒಳಗಡೆ ಬರಬೇಕು, ಅದಾದಮೇಲೆ ಇಲ್ಲಿ ಎಂಟ್ರಿ ಇಲ್ಲ. ಸೊ ಹೋಗ್ತಾ ಮಾತಾಡುವ. ಇನ್ನೂ ಕೂಡ ಎಷ್ಟು ಹೋಗ್ಬೋದು, ನಾವು ಕೆಳಗಡೆಯಿಂದ ಬಂದದ್ದು. ಸೊ ಒಳಗಡೆ ಹೋಗಿ ದೇವರ ದರ್ಶನ ಎಲ್ಲ ಆಯಿತು. ಸೊ ನಿಮ್ಮೆಲ್ಲರಿಗೂ ಗೊತ್ತಿರೋ ಹಾಗೆ, ನೀವು ನನ್ನ ವ್ಲಾಗನ್ನು ಫಾಲೋ ಮಾಡ್ತಾ ಇದ್ದರೆ ನಾನು ದೇವರನ್ನು ನಿಮಗೆ ತೋರಿಸೋದಿಲ್ಲ. ದೇವರ ವಿಗ್ರಹ ಏನಿದೆ ಅಥವಾ ದೇವರ ಗರ್ಭಗುಡಿಯಲ್ಲಿ ಯಾವ ದೇವರಿದ್ದಾರೆ ಅದನ್ನು ನಾನು ಯಾವ ವ್ಲಾಗಲ್ಲಿ ಕೂಡ ತೋರಿಸೋದಿಲ್ಲ. ಸೊ ಇಲ್ಲಿ ಕೂಡ ತೋರಿಸಿಲ್ಲ. ಬಟ್ ಅಲ್ಲಿ ಹಿಂದೆಗಡೆ ಇರುವಂಥದ್ದೇ ದೇವಸ್ಥಾನ ಆಯಿತಾ. ಬಟ್ ಇಲ್ಲಿಂದ ವ್ಯೂ ಯಾವ ಥರ ಇದೆ ನೋಡಿ. ಬಟ್ ಒಮ್ಮೆ ಆದರೂ ನೀವು ಬರಲೇಬೇಕು. ಈ ಹಂಪಿಗೆ ಬಂದರೆ ಈ ವ್ಯೂವನ್ನು ನೋಡಬೇಕು. ಈ ದೇವಸ್ಥಾನದಲ್ಲಿರುವಂತಹ ಹನುಮಾನ್ ದೇವನ ಮೂರ್ತಿಯನ್ನು ಕೂಡ ನೀವು ನೋಡಬೇಕು. ಇಲ್ಲಿ ನೋಡಿ ಆಗ ತುಂಬಾ ಖುಷಿ ಆಗ್ತದೆ. ಇಲ್ಲಿಂದ ನಿಮಗೆ ಕಂಪ್ಲೀಟ್ ಆದಂತಹ ಹಂಪಿಯ ಒಂದು ವ್ಯೂ ಕಾಣ್ತದೆ ಅಂತ ಹೇಳ್ಬೋದು. ಅಲ್ಲಿ ಕೆಳಗಡೆಯಲ್ಲಿ ನೋಡಿ, ಅಲ್ಲೆಲ್ಲ ಜನರಿದ್ದಾರೆ, ಪಾರ್ಕಿಂಗ್ ಸ್ಪೇಸ್ ಕೂಡ. ಹಾಗೆಯೇ ಸುತ್ತಲೂ ಎಲ್ಲಿ ನೋಡಿದ್ರು ಗ್ರೀನರಿ, ಹಾಗೆಯೇ ಗ್ರೀನರಿ ಕಲ್ಲು ಇಷ್ಟೇ. ಮತ್ತು ಅಲ್ಲಿ ಹರಿಯುವಂತಹ ಸಣ್ಣ ನದಿ ಕೂಡ ಇದೆ. ಸೊ ಖಂಡಿತ ನೀವು ಲೈಫಲ್ಲಿ ಹಂಪಿಗೆ ಬನ್ನಿ. ಹಂಪಿಗೆ ಬಂದರೆ ಈ ಒಂದು ಅಂಜನಾದ್ರಿ ಬೆಟ್ಟಕ್ಕೆ ಬನ್ನಿ. ಶನಿವಾರ ಬಂದರೆ ನಿಮಗೆ ಅಷ್ಟೊಂದು ಈಸಿಯಾಗಿ ದೇವರ ದರ್ಶನ ಮಾಡಲಿಕ್ಕೆ ಆಗಲ್ಲ ಅಂತ ಅಂದ್ಕೊಳ್ತೇನೆ. ಬಟ್ ನೀವು ವೀಕ್ ಡೇಸಲ್ಲಿ ಬಂದರೆ ಖಂಡಿತ ಆರಾಮ್ಸೆ ದೇವರ ದರ್ಶನವನ್ನು ಮಾಡ್ಬೋದು ಅಂತ ಹೇಳ್ತಾ ಈಗ ಈ ವಿಡಿಯೋದಲ್ಲಿ ಇಷ್ಟೇ. ಸದ್ಯಕ್ಕೆ ಇಲ್ಲಿಂದ ಹೇಗಿದೆ ವ್ಯೂ ಅಂತ ನಾನು ನಿಮಗೆ ಒಂದು ಸೂಪರಾಗಿ ತೋರಿಸ್ತೇನೆ. ನಿಮಗೆ ನೀವೇನಾದರೂ ಲಕ್ಕಿ ಆಗಿದ್ದರೆ ನಿಮಗೆ ಇಲ್ಲಿಂದ ಒಳ್ಳೆಯದಾದಂತಹ ಸನ್ಸೆಟ್ ಕೂಡ ಕಾಣ್ತದಂತೆ. ಬಟ್ ಇವತ್ತು ಅಷ್ಟೊಂದು ಸನ್ಸೆಟ್ ಇಲ್ಲ. ಸೊ ಹಾಗಾಗಿ ಮುಂದೆ ಹೋಗಿ ಆಮೇಲೆ ನಿಮಗೆ ಈ ಸೀನರಿಯನ್ನು ತೋರಿಸ್ತೇನೆ. ಈಗ ಈ ಒಂದು ಜಾಗದಿಂದ ಒಂದು ಸೀನರಿಯನ್ನು ತೋರಿಸಿದ್ದೇನೆ. ಇದರ ಆ ಕಡೆ ಹೋದರೆ ಇನ್ನೂ ಕೂಡ ಒಂದು ಒಳ್ಳೆಯ ಪ್ಲೇಸ್ ಇದೆ, ಅಲ್ಲಿ ಕೂಡ ಹೋಗಿ ನಿಮಗೆ ಸೀನರಿಯನ್ನು ತೋರಿಸ್ತೇನೆ. ಸೊ ಸದ್ಯಕ್ಕೆ ಈ ವಿಡಿಯೋದಲ್ಲಿ ಇಷ್ಟೇ. ಈ ವಿಡಿಯೋ ಶಾರ್ಟ್ ಆ್ಯಂಡ್ ಸ್ವೀಟ್ ಆಗಿ ನಾನು ಈ ದೇವಸ್ಥಾನವನ್ನು ನೀವು ಹೇಗೆ ಬರ್ಬೋದು ಅಂತ ಹೇಳಿದ್ದೇನೆ. ಹಾಗೆಯೇ ಈ ದೇವಸ್ಥಾನದಲ್ಲಿ ಬಂದರೆ ಏನೆಲ್ಲ ಜಾಗವನ್ನು ನೀವು ನೋಡ್ಬೋದು ಅಂತ ಹೇಳಿದ್ದೇನೆ. ಸೊ ಸದ್ಯಕ್ಕೆ ಈ ವಿಡಿಯೋದಲ್ಲಿ ಇಷ್ಟೇ. ಈ ವಿಡಿಯೋ ನಿಮಗೆ ಇಷ್ಟ ಆಗಿದ್ದರೆ ವಿಡಿಯೋಗೊಂದು ಲೈಕ್ ಮಾಡಿ, ಅದನ್ನು ಮರಿಬೇಡಿ. ಹಾಗೆಯೇ ವಿಡಿಯೋ ಶೇರ್ ಮಾಡಿ ಅಂತ ಹೇಳ್ತಾ ನೀವು ಬನ್ನಿ ಹಂಪಿಗೆ, ನಿಮ್ಮವರನ್ನು ಕರಿತೇನೆ. ಸಿ ಯು, ಟೇಕ್ ಕೇರ್, ಬಾಯ್ ಬಾಯ್.